ಮಧ್ಯಪ್ರಾಚ್ಯದ ಯುದ್ಧದ ಭೀಕರದ ಕರಿಛಾಯೆ ರಾಜ್ಯದಲ್ಲಿ ತಟ್ಟಿದ್ದು, ಇಂದು ಎಲ್ಪಿಜಿ ಗ್ಯಾಸ್ ಕೊರತೆಯಿಂದ ಆಟೋ ಚಾಲಕರ ಬದುಕಿಗೆ ಕೊಳ್ಳೆಗಿಟ್ಟಂತಾಗಿದೆ. ಇದರ ಜೊತೆಗೆ ಹೆಚ್ಚಿನ ದರಕ್ಕೆ ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳ ಮಾಡಿದ ಹಿನ್ನೆಲೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಶ್ರೀಕರಯ್ಯ ಮಠಪತಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಗಳ ಕ್ರಮ ತಗೊಳ್ಳಬೇಕು. ಸರ್ಕಾರಗಳ ಕ್ರಮ ತಗೊಳ್ಳಬೇಕು. ಹುಬ್ಬಳ್ಳಿಯ ಚಾಣಕ್ಯಪುರಿ ಸೇರಿದಂತೆ ನಗರದಾದ್ಯಂತ ಎಲ್ಪಿಜಿ ಗ್ಯಾಸ್ ಬಂಕ್ ಬಳಿ ಸಾಲುಗಟ್ಟಿ ನಿಂತಿರುವ ಆಟೋ ರಿಕ್ಷಾಗಳಿಗೆ ಹೆಚ್ಚಿನ ದರ ಹಾಕಲಾಗುತ್ತಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರು ಉಪಾಧ್ಯಕ್ಷರು, ಅಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ಪರಿಶೀಲನೆ ನಡೆಸಿ, ಇನ್ನು ಈ ವೇಳೆ ಎಲ್ಪಿಜಿ ಗ್ಯಾಸ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾಂಕೇತಿಕವಾಗಿ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಇಂಗಳಹಳ್ಳಿ ದಾವಲ್ ಸಾಬ್, ಕೊರಟ್ಟಿ ದಾವೂದಲ್ಲಿ ಶೇಖ್, ಮಹಾವೀರ್ ಬಿಲಾನ, ರಾಜೇಶ್ ಬಿಜ್ವಾಡ, ಗುರು ಬೆಟಗೇರಿ, ಶ್ರೀಕಾಂತ್ ದಾಸರ್, ರಾಕೇಶ್ ಚೌಹಾಣ್, ನಿಂಗಪ್ಪ ಗೌರಪ್ಪನವರ್, ಮಂಜು, ಪವನ್, ಗಂಗಾಧರ್, ಗೋಪಾಲ್ ಹಾಗೂ ಸರ್ವ ಸದಸ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.